ಕುಷ್ಟಗಿ ತಾಲೂಕಿನ ಸುಕ್ಷೇತ್ರ ಗುಡ್ಡದ ದೇವಲಾಪುರ ಶ್ರೀ ರಂಗನಾಥ ದೇವಸ್ಥಾನದ ಮಹಾರಥೋತ್ಸವ ಭಕ್ತ ಸಾಗರ ನಡುವೆ ಗುರುವಾರ ಅದ್ದೂರಿಯಾಗಿ ನಡೆಯಿತು. ಬೆಳಿಗ್ಗೆ ದೇವಸ್ಥಾನದಲ್ಲಿ ಶ್ರೀ ರಂಗನಾಥ ಸ್ವಾಮಿ ಮೂರ್ತಿಗೆ ಅಭಿಷೇಕ, ಪುಷ್ಪಾಲಂಕಾರ, ಎಲಿಚಟ್ ಸೇವೆ, ಬಿಲ್ವಾರ್ಚನೆ, ಮಂಗಳಾರತಿಯೊಂದಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಹಿಂದಿನ ದಿನ ಕಾರ್ತಿಕೋತ್ಸವ ಅಂಗವಾಗಿ ಗ್ರಾಮದ ಪ್ರತಿ ಮನೆಯಲ್ಲಿ ಸಂಜೆವರೆಗೂ ದೀಪಾರಾಧನೆ, ಕಳಸ ಪೂಜೆ ನಡೆಯಿತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಬಾಜಾ ಭಜಂತ್ರಿ ವಾದನದೊಂದಿಗೆ ಕಳಸ ಕನ್ನಡಿ ಹಿಡಿದ ಮಹಿಳೆಯರಿಂದ ನಡೆದ ಕಳಶ ಮೆರವಣಿಗೆ ದೇವಸ್ಥಾನ ತಲುಪಿತು. ಜಾತ್ರಾ ಮಹೋತ್ಸವದಲ್ಲಿ ಕಳೆದ 3 ವರ್ಷಗಳಿಂದ ನಡೆಸಿಕೊಂಡು ಬರಲಾಗುತ್ತಿರುವ ದಾಸೋಹ ಸೇವೆಯನ್ನು ಈ ವರ್ಷವೂ ಕೋಣಾಪುರ ಗ್ರಾಮಸ್ಥರು ನೆರವೇರಿಸಿ ಶ್ರೀ ರಂಗನಾಥ ಸ್ವಾಮಿ ಕೃಪೆಗೆ ಪಾತ್ರರಾದರು. ಸಂಜೆ ಗುಡ್ಡದ ದೇವಲಾಪುರ ಗ್ರಾಮದ ಗೌಡರ ಮನೆಯಿಂದ ಗುಡ್ಡದ ಮೇಲಿರುವ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದವರೆಗೆ ಭಜನೆ ವಾದನಗಳೊಂದಿಗೆ ತೇರಿನ ಹಗ್ಗವನ್ನು ತರಲಾಯಿತು. ಸಂಜೆ ನಡೆದ ಶ್ರೀ ರಂಗನಾಥ ಸ್ವಾಮಿ ಉತ್ಸವ ಮೂರ್ತಿ ಇರಿಸಿದ ಮಹಾರಥೋತ್ಸವದಲ್ಲಿ ಗುಡ್ಡದ ದೇವಲಾಪುರ ಸೇರಿದಂತೆ ಪಕ್ಕದ ಪಟ್ಟಲಚಿಂತಿ, ಹನುಮನಾಳ, ಬಿಳೆಕಲ್ಲ, ಜಯಗೀರ್ಗುಡ್ದೂರು, ಕೋಣಾಪುರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ರಥೋತ್ಸವಕ್ಕೆ ಉತ್ತತ್ತಿ, ಬಾಳೆಹಣ್ಣು ಸಮರ್ಪಿಸಿ ಭಕ್ತಿ ಮೆರೆದರು. ನವದಂಪತಿಗಳು ರಥೋತ್ಸವ ಕಣ್ತುಂಬಿಕೊಂಡರು. ಸಿಪಿಐ ಯಶವಂತ ಬಿಸ್ನಳ್ಳಿ, ಪಿಎಸ್ಐ ಧನಂಜಯ್ ಹಿರೇಮಠ ಅವರು ಹನುಮಸಾಗರ, ಕುಷ್ಟಗಿ, ತಾವಗೆರ ಪೊಲೀಸ್ ಠಾಣೆ ಸಿಬ್ಬಂದಿ ನಿಯೋಜಿಸಿ ಭದ್ರತೆ ಒದಗಿಸಿದ್ದರು.